ಇನ್ನು ರಾಜೀನಾಮೆ ಪಡೆದಿದ್ರೆ ಏನೂ ಆಗ್ತಾ ಇರಲಿಲ್ಲ. ರಾಜೀನಾಮೆ ಪಡೆದಿದ್ರೆ ಏನೂ ಆಗ್ತಿರಲಿಲ್ಲ. ವಜಾ ಮಾಡಿರುವುದು ನೋವು ತಂದಿದೆ. ಎಕ್ಸಾಕ್ಟ್ಲಿ ಅಗೌರವದಿಂದ ನಡೆಸಿಕೊಂಡಿರುವಂಥದ್ದು. ವಜಾ ಬಳಿಕ ರಾಜಣ್ಣ ಪುತ್ರ ರಾಜೇಂದ್ರ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ನಿಂದ ಈ ಬಗ್ಗೆ ಸೂಚನೆ ಬಂದಿತ್ತು. ಹೈಕಮಾಂಡ್ನಿಂದ ಈಗ ಏನನ್ನೂ ಮಾತನಾಡದ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನ MLC ರಾಜೇಂದ್ರ ಅವರು ಹೇಳಿದ್ದಾರೆ. ಸಿಎಂ ಬಳಿ ಹೋಗಿ ಮಾತನಾಡ್ತೀವಿ ಅಂತಾನೂ ಕೂಡ MLC ರಾಜೇಂದ್ರ ಅವರು ಮೊಟ್ಟ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜೀನಾಮೆ ಪಡೆದಿದ್ರೆ ಏನೂ ಆಗ್ತಿರ್ಲಿಲ್ಲ, ವಜಾ ಮಾಡಿರೋದು ಬಹಳ ನೋವು ತಂದಿದೆ ಅಂದಿದ್ದಾರೆ. ಇವತ್ತು ನಿಮ್ಮ ತಂದೆದು ಏನಾದರೂ ಗೊತ್ತಾಯ್ತಾ ಸರ್? ಏನು ರಾಜೀನಾಮೆಗೆ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದು ಸರ್? ಏನು ಕೊಟ್ಟಿದ್ದಾರಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದು? ನೋಡ್ಬೇಕು, ಅದನ್ನ ಮುಖ್ಯಮಂತ್ರಿಗಳು ನಾಳೆ ಅದನ್ನ ಮಾತಾಡ್ತಾರೆ. ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಸೂಚನೆ ಬಂದಿತ್ತು? ಏನು ಬಂದಿತ್ತು ಸರ್? ಸೂಚನೆ ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾಳೆ ನೀವು ಕೂಡ ಸಿದ್ದರಾಮಯ್ಯ ಭೇಟಿ ಮಾಡಿದ್ರಿ, ಏನು ಹೇಳಿದ್ರು ಸರ್ ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್ ನೋಡ, ನಾಳೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರ ಕಚೇರಿಯಿಂದನೂ ಕೂಡ ಬಂದಿದೆ, ವಜಾ ಅಂತ ಬಂದಿದೆ. ಏನು ಹೇಳ್ತೀರಾ ಸರ್ ಈಗ? ಯಾಕಂದ್ರೆ ವಜಾ ಮಾಡುವಂತ ಪರಿಸ್ಥಿತಿ ಬಂತ ಅಂತ ನೋಡಿ. ಈಗ ಅದ್ರ ಬಗ್ಗೆ ನಾನೇನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ವಿವರವನ್ನ ನಾಳೆ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಕೊಡ್ತಾರೆ. ಸೊ ಅದು ನೋಡ ನಾಳೆ. ಅಂದ್ರೆ ಪ್ರಮುಖವಾಗಿ ನಿಮ್ಮೇನು ನೋವಿದೆಯಾ ಸರ್? ನೋವಿದೆಯಾ ಸರ್ ಈ ವಿಚಾರದಲ್ಲಿ? ಅಲ್ಲ ನೋಡಿ, ರಿಮೂವಲ್ ಅಂತ ಮಾಡೋದಕ್ಕೂ ರಾಜೀನಾಮೆ ಅಂತ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಮಾನಸಿಕ ಹೌದು, ಸ್ವಲ್ಪ ಬೇಜಾರಿದೆ. ಸೊ ಅದರಿಂದ ನೋಡೋಣ, ಅದು ಇನ್ನು ಯಾವ ರೀತಿ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ, ಅದು ನೋಡ್ತೀವಿ. ಇದು ರಾಜಣ್ಣ ಅವರ ಪುತ್ರನ ಹೇಳಿಕೆ. ಅಂದ್ರೆ ರಿಮೂವಲ್ ಮತ್ತೆ ಎಲ್ಲೊಂದ್ ಕಡೆ ರಿಸೈನ್ ಅಕ್ಸೆಪ್ಟ್ ಮಾಡೋದು ಕೂಡ ಬಹಳ ವ್ಯತ್ಯಾಸ ಇದೆ, ನೋವಿದೆ. ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೇನೆ ಅನ್ನೋ ಮಾತುಗಳನ್ನು ಕೂಡ ರಾಜಣ್ಣ ಅವರ ಪುತ್ರ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ರವಿಚೇಸ, ಪಬ್ಲಿಕ್ ವಿ ಬೆಂಗಳೂರು. ಇವತ್ತು ನಿಮ್ಮ ತಂದೆದು ಏನಾದರೂ ಗೊತ್ತಾಯ್ತಾ ಸರ್? ಏನು ರಾಜೀನಾಮೆಗೆ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದು ಸರ್? ಏನು ಕೊಟ್ಟಿದ್ದಾರಲ್ಲ, ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದು? ನೋಡ್ಬೇಕು, ಅದನ್ನ ಮುಖ್ಯಮಂತ್ರಿಗಳು ನಾಳೆ ಅದನ್ನ ಮಾತಾಡ್ತಾರೆ. ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಸೂಚನೆ ಬಂದಿತ್ತು? ಏನು ಬಂದಿತ್ತು ಸರ್? ಸೂಚನೆ ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾಳೆ ನೀವು ಕೂಡ ಸಿದ್ದರಾಮಯ್ಯ ಭೇಟಿ ಮಾಡಿದ್ರಿ, ಏನು ಹೇಳಿದ್ರು ಸರ್ ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ನೋಡ, ನಾಳೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರ ಕಚೇರಿಯಿಂದನೂ ಕೂಡ ಬಂದಿದೆ, ವಜಾ ಅಂತ ಬಂದಿದೆ. ಏನು ಹೇಳ್ತೀರಾ ಸರ್ ಈಗ? ಯಾಕಂದ್ರೆ ವಜಾ ಮಾಡುವಂತ ಪರಿಸ್ಥಿತಿ ಬಂತ ಅಂತ ನೋಡಿ. ಈಗ ಅದ್ರ ಬಗ್ಗೆ ನಾನೇನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ವಿವರವನ್ನ ನಾಳೆ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಕೊಡ್ತಾರೆ. ಸೊ ಅದು ನೋಡ ನಾಳೆ. ಅಂದ್ರೆ ಪ್ರಮುಖವಾಗಿ ನಿಮ್ಮೇನು ನೋವಿದೆಯಾ ಸರ್? ನೋವಿದೆಯಾ ಸರ್ ಈ ವಿಚಾರದಲ್ಲಿ? ಅಲ್ಲ ನೋಡಿ, ರಿಮೂವಲ್ ಅಂತ ಮಾಡೋದಕ್ಕೂ ರಾಜೀನಾಮೆ ಅಂತ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಮಾನಸಿಕ ಹೌದು, ಸ್ವಲ್ಪ ಬೇಜಾರಿದೆ. ಸೊ ಅದರಿಂದ ನೋಡೋಣ, ಅದು ಇನ್ನು ಯಾವ ರೀತಿ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ, ಅದು ನೋಡ್ತೀವಿ. ಇದು ರಾಜಣ್ಣ ಅವರ ಪುತ್ರನ ಹೇಳಿಕೆ. ಅಂದ್ರೆ ರಿಮೂವಲ್ ಮತ್ತೆ ಎಲ್ಲೊಂದ್ ಕಡೆ ರಿಸೈನ್ ಅಕ್ಸೆಪ್ಟ್ ಮಾಡೋದು ಕೂಡ ಬಹಳ ವ್ಯತ್ಯಾಸ ಇದೆ, ನೋವಿದೆ. ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತೇನೆ ಅನ್ನೋ ಮಾತುಗಳನ್ನು ಕೂಡ ರಾಜಣ್ಣ ಅವರ ಪುತ್ರ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ರವಿಚೇಸ, ಪಬ್ಲಿಕ್ ವಿ ಬೆಂಗಳೂರು. ಸಹಜವಾಗಿ ನೋವಾಗುತ್ತೆ. ರಾಜೀನಾಮೆಯನ್ನ ಪಡ್ಕೊಂಡು ತಗೊಳ್ಳುವಂಥದ್ದು ಬೇರೆ, ಆದರೆ ರಿಮೂವಲ್ ಮಾಡುವಂಥದ್ದು ಬಹಳ ನೋವಾಗುತ್ತೆ.